Good morning, my friends. Today I am going to discuss on Anti-Defection Law 1985. Anti-Defection Law, which came into force on 1985 April 1. Before going to discuss about the anti-defection law, we must better to know the meaning of the defection. Defection means an elected representative who defects to another party without resigning his membership for his benefits is known as defection. ನಾವು ಇವತ್ತು ಪಕ್ಷಾಂತರ ನಿಷೇಧ ಕಾಯ್ದೆ 1985 ಬಗ್ಗೆ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನೋಡೋಕ್ಕಿಂತ ಪೂರ್ವದಲ್ಲಿ ಪಕ್ಷಾಂತರ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋದು ಒಳ್ಳೆಯದು. ಪಕ್ಷಾಂತರ ಅಂದರೆ ಒಬ್ಬ ಚುನಾಯಿತ ಪ್ರತಿನಿಧಿ ತಾನು ಆಯ್ಕೆಗೊಂಡ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡದೆ ಬೇರೊಂದು ಪಕ್ಷಕ್ಕೆ ತನ್ನ ಸ್ವಂತ ಲಾಭಕ್ಕಾಗಿ ವರ್ಗವಾದರೆ ಅದನ್ನು ಪಕ್ಷಾಂತರ ಅಂತೇಳಿ ಕರೀತಾರೆ. ಇದು 1985ರಲ್ಲಿ ನಮ್ಮ ದೇಶದಲ್ಲಿ ಜಾರಿಗೆ ಬಂತು. ಅದಕ್ಕಿಂತ ಪೂರ್ವದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಗಳು ಬಿದ್ದು ಹೋಗ್ತಾ ಇದ್ವು. ಜನಾಭಿಪ್ರಾಯಕ್ಕೆ ಮಹತ್ವ ಇರ್ತಿರಲಿಲ್ಲ. ಈ ಪಕ್ಷಾಂತರ ನಿಷೇಧ ಕಾಯ್ದೆ 1985ರಲ್ಲಿ ಜಾರಿಗೆ ಬಂದರೆ ಇವತ್ತಿನವರೆಗೂ ಸಹಿತ ಈ ಪಕ್ಷಾಂತರದ ಪಿಡುಗು ನಮ್ಮನ್ನು ಕಾಡ್ತಾ ಇದೆ. ಪಕ್ಷಾಂತರ ಹೋಗಬೇಕು, ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯಕ್ಕೆ ಮಹತ್ವ ಸಿಗಬೇಕು ಅಂತೇಳಿ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು 1985ರಲ್ಲಿ ಪಕ್ಷಾಂತರ ಪಿಡುಗನ್ನು ನಮ್ಮ ಭಾರತೀಯ ಪ್ರಜಾಪ್ರಭುತ್ವವನ್ನು ತೆಗೆದು ಹಾಕಬೇಕು, ಅದನ್ನು ಸುಧಾರಿಸಬೇಕು ಅಂತೇಳಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 1985ರಲ್ಲಿ ಜಾರಿಗೆ ತಂದರು. ಸೊ ದ್ಯಾಟ್ ದ ಡಿಫೆಕ್ಟರ್ ಈಸ್ elected at one party and enjoys power in another party. ಈ ಪಕ್ಷಾಂತರದಲ್ಲಿ ಏನಾಗ್ತಾ ಇದೆ ಅಂದರೆ, ಪಕ್ಷಾಂತರವನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಬೇರೊಂದು ಪಕ್ಷದಿಂದ ಆಯ್ಕೆಯಾಗಿ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ, ಹಣಕ್ಕೋಸ್ಕರ ಅಥವಾ ಇನ್ಯಾವುದೋ ರಾಜಕೀಯ ಪ್ರಭಾವಕ್ಕೋಸ್ಕರ ತನ್ನ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗಿ ಅಲ್ಲಿ ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಬೆಳವಣಿಗೆಗಳನ್ನು ನಮ್ಮ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಹೋಗಬೇಕು ಅಂಥೇಳಿ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ನೋಡಿ, ನಮ್ಮ ದೇಶದಲ್ಲಿ ಅಷ್ಟೆಲ್ಲ ಬೇರೊಂದು ದೇಶಗಳಲ್ಲಿಯೂ ಸಹಿತ ಈ ಪಕ್ಷಾಂತರದ ಪಿಡುಗಿದೆ. ಅವುಗಳ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಯುನೈಟೆಡ್ ಕಿಂಗ್ಡಮ್ದಲ್ಲಿ ಫ್ಲೋರ್ ಕ್ರಾಸಿಂಗ್ ಅಂಥೇಳಿ, ಇಂಗ್ಲೆಂಡ್ದಲ್ಲಿ ಇದನ್ನು ಫ್ಲೋರ್ ಕ್ರಾಸಿಂಗ್, ನೈಜೀರಿಯಾದಲ್ಲಿ ಕಾರ್ಪೆಟ್ ಕ್ರಾಸಿಂಗ್, ಇಂಡಿಯಾದಲ್ಲಿ ಇದನ್ನು ಡಿಫೆಕ್ಷನ್ ಅಂತೇಳಿ ಕರೀತಾರೆ. ಹಾಗೆಯೇ ಇವತ್ತು ಸಾಮಾನ್ಯವಾಗಿ ಹಾರ್ಸ್ ಟ್ರೇಡಿಂಗ್, ಕಾಮನ್ಲಿ ಇಟ್ ಈಸ್ ನೋನ್ ಆಸ್ ಹಾರ್ಸ್ ಟ್ರೇಡಿಂಗ್, ಕುದುರೆ ವ್ಯಾಪಾರ ಅಂತೇಳಿ, ಇದನ್ನು ಸಾಮಾನ್ಯ ಅರ್ಥದಲ್ಲಿ ಇವತ್ತು ಕರೆಯಲಾಗ್ತಾ ಇದೆ. ಇವತ್ತು ನಮ್ಮ ದಿನನಿತ್ಯದ ದಿನಪತ್ರಿಕೆಗಳಲ್ಲಿ ನಾವು ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಕುದುರೆ ವ್ಯಾಪಾರ ನಡೀತಾ ಇದೆ ಅಂತಕ್ಕಂಥ ಹೇಳಿಕೆಗಳು ಬರ್ತಿರ್ತಾರೆ. ಕುದುರೆ ವ್ಯಾಪಾರ ಅಂದರೆ ಶಾಸಕರನ್ನು, ಸಂಸದರನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಹಾರ್ಸ್ ಟ್ರೇಡಿಂಗ್ ಅಂತೇಳಿ ಕಾಮನ್ ಆಗಿ ಕರೀತಾರೆ. ಡಿಫೆಕ್ಟರ್ಸ್ ಹೂ ನೋನ್ ಆಸ್ ಫೆನ್ಸ್ ಸಿಟರ್ಸ್ ಆರ್ ಟರ್ನ್ ಕೋಟ್ಸ್ ಅಂತೇಳಿ ಕರೀತಾರೆ. ಫೆನ್ಸ್ ಸಿಟರ್ಸ್ ಪಕ್ಷದಲ್ಲಿಯೇ ಭಿನ್ನಾಭಿಪ್ರಾಯವನ್ನು ಹೊಂದಿ ಯಾವುದೋ ಆಸೆಗೋಸ್ಕರ ಪಕ್ಷದ ವಿರುದ್ಧವಾಗಿ ನಿಲ್ಲುವಂಥವ್ರನ್ನ ಫೆನ್ಸ್ ಸಿಟರ್ಸ್. ಟರ್ನ್ ಕೋಟ್ಸ್ ಅಂದರೆ ಮೇಲಿಂದ ಮೇಲೆ ಅಂಗಿ ಬದಲಾಯಿಸುವವರು, ಶರ್ಟ್ ಚೇಂಜ್ ಮಾಡುವವರು ಅಂತೇಳಿ ಇದನ್ನು ಕಾಮನ್ ಆಗಿ ಕರೀತಾರೆ. Therefore, Sri Rajiv Gandhi
the then Prime Minister of India decided to remove the evils of the defection. Hence, anti-defection law came into force on 1st April 1985 through 52nd Constitutional Amendment. ಈ ಪಕ್ಷಾಂತರ ನಿಷೇಧ ಕಾಯ್ದೆಯು ಸಂವಿಧಾನದ 52ನೇಯ ಒಂದು ತಿದ್ದುಪಡಿಯ ಮೂಲಕ ಏಪ್ರಿಲ್ 1, 1985ರಲ್ಲಿ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ಆ ಕಾಯ್ದೆ ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ಜಾರಿ ಇದೆ. ಆದರೂ ಸಹಿತ ನಮ್ಮ ದೇಶದಲ್ಲಿ ಪಕ್ಷಾಂತರಗಳು ನಡೀತಾ ಇದ್ದಾವೆ. ತಾವು ಗಮನಿಸಿರ್ಬೋದು, ಇತ್ತೀಚೆಗೆ ಕರ್ನಾಟಕದಲ್ಲಿ ಸುಮಾರು 27 ಜನ ಚುನಾಯಿತ ಕಾಂಗ್ರೆಸ್ ಶಾಸಕರು, JDS ಮತ್ತು ಕಾಂಗ್ರೆಸ್ ಸೇರಿ 27 ಜನ ಶಾಸಕರು ಹಣದ ಆಸೆಗಾಗಿಯೋ, ಅಧಿಕಾರದ ಆಸೆಗಾಗಿಯೋ, ರಾಜಕೀಯ ಪ್ರಭಾವಕ್ಕಾಗಿಯೋ ಪಕ್ಷವನ್ನು ಬದಲಾಯಿಸಿದರು. ಮತ್ತೆ ಸ್ಪರ್ಧಿಸಿ ಆಯ್ಕೆಯಾದರು. ಕೆಲವೊಬ್ಬರು ಸೋತರು. ಹೀಗಾಗಿ ಪ್ರಜಾಪ್ರಭುತ್ವದಲ್ಲಿ ಹಿಂದಿನ ಒಂದು ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಯಿತು. ಇಲ್ಲಿ ಹಾರ್ಸ್ ಟ್ರೇಡಿಂಗ್ ಆಗಿದೆ, ಆಮೇಲೆ ಇಲ್ಲಿ ಕುದುರೆ ವ್ಯಾಪಾರ ನಡೆದಿದೆ, ಪಕ್ಷಾಂತರ ನಡೆದಿದೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ. ಈಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ, a member of parliament or state legislature belonging to any political party shall be disqualified if he voluntarily quits his party. ಈ 1985ರ ಪಕ್ಷಾಂತರ ನಿಷೇಧ ಕಾಯ್ದೆಯ ಮೊದಲನೆಯ ಒಂದು ಪ್ರೊವಿಷನ್ ಅಥವಾ ಒಂದು ಅಂಶ ಏನು ಹೇಳ್ತದಂದರೆ, a member of parliament or state legislature belonging to any political party shall be disqualified if he voluntarily quit his party. ಒಬ್ಬ ಸಂಸದನು ಅಥವಾ ಒಬ್ಬ ರಾಜ್ಯದ ಶಾಸಕಾಂಗದ ಸದಸ್ಯನು ತನ್ನ ಹುದ್ದೆಗೆ ಐಚ್ಛಿಕವಾಗಿ ಪಕ್ಷವನ್ನು ಬದಲಾಯಿಸದೆ ರಾಜೀನಾಮೆಯನ್ನು ಕೊಟ್ಟರೆ ಅಥವಾ ಬೇರೊಂದು ಪಕ್ಷಕ್ಕೆ ಸೇರಿದ್ರೆ ಅದು ಪಕ್ಷಾಂತರ ಅಂತ ಕರೀತಾರೆ. ಎರಡನೇದಾಗಿ, he will be disqualified from his membership if he votes against his party whip in the session. ಅಧಿವೇಶನದಲ್ಲಿ ಒಬ್ಬ ಸಂಸತ್ತಿನ ಸದಸ್ಯನಾಗಿರಲಿ, ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಲಿ, ತನ್ನ ಪಕ್ಷದ ನಿಯಮವನ್ನು, ವಿಪ್ಪನ್ನು ಉಲ್ಲಂಘನೆ ಮಾಡಿ ಪಕ್ಷದ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರೆ ಅದು ಪಕ್ಷಾಂತರ ಅಂತೇಳಿ ಕರೆಯಲಾಗ್ತದೆ. ಥರ್ಡ್ ಒನ್, a member of parliament or state legislature belonging to any political party shall be disqualified from his membership if he votes in the session without the prior permission of his party. ಪಕ್ಷದ ಪರವಾನಗಿ ಇಲ್ಲದೆ ಅಧಿವೇಶನದಲ್ಲಿ ಪಕ್ಷದ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರೆ ಆ ಸದಸ್ಯನ ಸದಸ್ಯತ್ವವು ಹೋಗ್ತದೆ ಅಥವಾ ಆತನು ಅನರ್ಹನಾಗ್ತಾನೆ ಅಂತೇಳಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಹೇಳ್ತದೆ. ನಾಲ್ಕನೇದಾಗಿ, a nominated member shall be disqualified from his membership in the upper house if he joins any political party after the 6 months from this date on which he assumes his power. ರಾಜ್ಯಸಭೆಗೆ ನಾಮಕರಣಗೊಂಡ ಸದಸ್ಯನು ತಾನು ನಾಮಕರಣಗೊಂಡ 6 ತಿಂಗಳ ಒಳಗಾಗಿ ಒಂದು ಪಕ್ಷಕ್ಕೆ ಸೇರಿದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡುತ್ತದೆ, ಆತನ ಸದಸ್ಯತ್ವವು ರದ್ದಾಗ್ತದೆ ಅಂಥೇಳಿ ಈ ಒಂದು ಕಾಯ್ದೆ ಹೇಳ್ತದೆ. Number 5th, if 1/3 strength of any political party merges with another party shall be considered as defection. ಒಂದು ಪಕ್ಷದ 1/3 ಸದಸ್ಯರು ಬೇರೊಂದು ಪಕ್ಷದಲ್ಲಿ ಸೇರ್ಬಿಟ್ರೆ ಅಥವಾ ಮರ್ಜ್ ಆದರೆ ಅವ್ರ ಸದಸ್ಯತ್ವ ರದ್ದಾಗೋದಿಲ್ಲ, ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡೋದಿಲ್ಲ ಅಂತೇಳಿ ಈ ಕಾಯ್ದೆ ಹೇಳ್ತದೆ. A person disqualified under this act shall not be provided any office of profit. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಟ್ಟ ಸದಸ್ಯರು ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಲು ಅನರ್ಹರು, ಅವರಿಗೆ ಕೊಡಬಾರದು ಅಂತಕ್ಕಂಥ ನಿಯಮವನ್ನು ಹೇಳ್ತದೆ. 7th one, the anti-defection law determines the size of the council of ministers.
ಮಂತ್ರಿಮಂಡಲದ ಸದಸ್ಯರ ಗಾತ್ರವನ್ನು ಸಹಿತ ಪಕ್ಷಾಂತರ ನಿಷೇಧ ಕಾಯ್ದೆ ನಿರ್ಧರಿಸುತ್ತದೆ. ದ ಸೈಜ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಯೂನಿಯನ್ ಶಾಲ್ ನಾಟ್ ಎಕ್ಸೀಡ್ 15% ಆಫ್ ದಿ ಟೋಟಲ್ ಮೆಂಬರ್ಸ್ ಆಫ್ ದಿ ಲೋಕಸಭಾ ಆ್ಯಂಡ್ ಸಿಮಿಲರ್ ಟು ದ ಸ್ಟೇಟ್ ಲೆಜಿಸ್ಲೇಚರ್. ಕೇಂದ್ರದ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ 15%ಗಿಂತಲೂ ಜಾಸ್ತಿ ಮಂತ್ರಿಮಂಡಲದ ಸದಸ್ಯರು ಇರಬಾರ್ದು ಅಂಥೇಳಿ. ಅಂದರೆ ಈ ಹಿಂದೆ ಈ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಯಾರು ಮಂತ್ರಿ ಸ್ಥಾನವನ್ನು ಬೇಡ್ತಾರೆ ಅವರಿಗೆ ಕೊಡಲಾಗ್ತಾ ಇತ್ತು. ಅವಾಗ ಹೇಳ್ತಿದ್ರು ಎಲಿಫೆಂಟೈನ್ ಮಿನಿಸ್ಟ್ರಿ, ಆನೆ ಗಾತ್ರದ ಗಜಗಾತ್ರದ ಸಂಪುಟ ಅಂತೇಳಿ. ಈಗ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಲೋಕಸಭೆಯ ಒಟ್ಟು ಸದಸ್ಯರ 15% ಸದಸ್ಯರು ಮಾತ್ರ ಮಂತ್ರಿಮಂಡಲದ ಸದಸ್ಯರಾಗಿರಬೇಕು. ದ ಸ್ಟ್ರೆಂತ್ ಶುಡ್ ನಾಟ್ ಎಕ್ಸೀಡ್ 15% ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಲೋಕಸಭಾ ಆ್ಯಂಡ್ ಆಲ್ಸೋ ಸಿಮಿಲರ್ ಟು ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ರಾಜ್ಯಗಳಲ್ಲಿಯೂ ಸಹಿತ ಅದೇ ನಿಯಮ ಒಳಪಡುತ್ತದೆ. ನೆಕ್ಸ್ಟ್ ಒನ್, ದ ಸ್ಪೀಕರ್ ಕ್ಯಾನ್ ಇನಿಷಿಯೇಟ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಮೆಂಬರ್ಶಿಪ್ ಅಂಡರ್ ದಿ ಆ್ಯಂಟಿ ಡಿಫೆಕ್ಷನ್ ಲಾ. ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮವನ್ನು ಪ್ರಯೋಗಿಸುವವರು ಶಾಸನಸಭೆಗಳಲ್ಲಿ ಯಾರಪ್ಪ ಅಂದರೆ ಸ್ಪೀಕರ್ರೇ ಡಿಸ್ಕ್ವಾಲಿಫೈ ಮಾಡ್ತಾರೆ. ನೆಕ್ಸ್ಟ್ ಒನ್, ದ ಚೇರ್ಪರ್ಸನ್ಸ್ ಆಫ್ ದಿ legislature are permitted to frame the rules to implement this law. ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮಗಳನ್ನು ಜಾರಿಗೆ ತರಲು ನಿಯಮಗಳನ್ನು ರೂಪಿಸುವವರು ಸಹಿತ ಸ್ಪೀಕರ್. ಆ ಒಂದು ಪ್ರೋಸೆಸ್ಸನ್ನು ಪ್ರಾರಂಭಿಸುವವರು ಮತ್ತು ನಿಯಮಾವಳಿಗಳನ್ನು ಜಾರಿಗೆ ತರುವವರು ಸ್ಪೀಕರ್ ಅಂತೇಳಿ ಹೇಳಲಾಗ್ತದೆ. ಹಾಗೆಯೇ ಈ ಪಕ್ಷಾಂತರ ನಿಷೇಧ ಕಾಯ್ದೆಯು ಕೆಲವೊಂದು ನಿಯಮಗಳನ್ನು ಹೇಳ್ತದೆ. A person shall not be disqualified if his original party merges with another party under this law. ಒಬ್ಬ ಚುನಾಯಿತ ಪ್ರತಿನಿಧಿಯ ಪಕ್ಷವು ಬೇರೊಂದು ಪಕ್ಷದ ಜೊತೆಗೆ ಸೇರಿಬಿಟ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡೋದಿಲ್ಲ. ಅಂದರೆ a person shall not be disqualified if his original party merges with another party under this law. ಅಂದರೆ ಈ ಹಿಂದೆ ಪ್ರಜಾ ಪಾರ್ಟಿ ಅಂಥೇಳಿ ಚಿರಂಜೀವಿಯವರು ಆಂಧ್ರ ಪ್ರದೇಶದಲ್ಲಿ ಮಾಡಿದರು. ಅವರು ಸುಮಾರು ಒಂದು 27 ಜನ ಸದಸ್ಯರು ಆಯ್ಕೆಯಾಗಿದ್ದರು. ನಂತರ ಅವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ವಿಲೀನ ಮಾಡಿಬಿಟ್ರು. ಹೀಗಾಗಿ ಅವರ ಸದಸ್ಯತ್ವ ಡಿಸ್ಕ್ವಾಲಿಫೈ ಆಗಲಿಲ್ಲ. ನೆಕ್ಸ್ಟ್, the speaker, deputy speaker of Lok Sabha and chairman of the Rajya Sabha, deputy chairman of the Rajya Sabha, the presiding officers of the state legislative assembly council shall not be disqualified under the law if he quits his original party. ಈ ನಿಯಮವು ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಲೋಕಸಭೆಯ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ವಿಧಾನಸಭೆಯ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ರಾಜ್ಯಸಭೆಯ ಡೆಪ್ಯೂಟಿ ಸ್ಪೀಕರ್, ವಿಧಾನ ಪರಿಷತ್ತಿನ ಸಭಾಪತಿಗಳ ಸದಸ್ಯತ್ವ ರದ್ದಾಗೋದಿಲ್ಲ. ಅವರು ಪಕ್ಷಾಂತರವನ್ನು ಮಾಡಿದ್ರೂ ಸಹಿತ ಅವರ ಸದಸ್ಯತ್ವ ರದ್ದಾಗೋದಿಲ್ಲ. ಅವರಿಗೆ ಈ ನಿಯಮವು ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮಗಳು ಅನ್ವಯಿಸೋದಿಲ್ಲ, ಅವರ ಸದಸ್ಯತ್ವ ರದ್ದಾಗುವುದಿಲ್ಲ ಅನ್ನೋದನ್ನು ಹೇಳ್ತದೆ. ದ ಲಾಸ್ಟ್ ಒನ್, ಅ ಪರ್ಸನ್ ಡಿಸ್ಕ್ವಾಲಿಫೈಡ್ ಅಂಡರ್ ದಿಸ್ ಆ್ಯಕ್ಟ್ ಕ್ಯಾನ್ ಚಾಲೆಂಜ್ ದಿ ಆರ್ಡರ್ಸ್ ಆಫ್ ದ ಸ್ಪೀಕರ್ ಬಿಫೋರ್ ದಿ ಕೋರ್ಟ್. ಹಾಗೆಯೇ ಡಿಸ್ಕ್ವಾಲಿಫೈ ಆಗಿರ್ತಕ್ಕಂಥ ಅಂದರೆ ಅನರ್ಹಗೊಂಡಿರ್ತಕ್ಕಂಥ ಸದಸ್ಯನು ನ್ಯಾಯಾಂಗದಲ್ಲಿ ಇದನ್ನು ಪ್ರಶ್ನೆ ಮಾಡಬಹುದು ಅಂಥೇಳಿ ಅವಕಾಶವನ್ನು ಸಹಿತ ಸದಸ್ಯರಿಗೆ ಕೊಟ್ಟಿತ್ತು. 2009ರಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಬೆಳವಣಿಗೆ ನಡೀತು. BS ಯಡಿಯೂರಪ್ಪ ಸರ್ಕಾರದಲ್ಲಿ ಆಡಳಿತದ ಭಿನ್ನಾಭಿಪ್ರಾಯ, ರಾಜಕೀಯ ಭಿನ್ನಾಭಿಪ್ರಾಯ ಉದ್ಭವಿಸಿ 10 ಜನ ಸದಸ್ಯರು, ಅದರಲ್ಲಿ 5 ಜನ ಇಂಡಿಪೆಂಡೆಂಟ್, 5 ಜನ ಪಾರ್ಟಿ ಮೆಂಬರ್ಸ್ ಪಕ್ಷದ ವಿರುದ್ಧವಾಗಿ ಮತ ಚಲಾಯಿಸುವುದರ ಬಗ್ಗೆ ನಿರ್ಧಾರ ಮಾಡಿದ್ರು. ಚಲಾಯಿಸೋಕ್ಕಿಂತ ಪೂರ್ವದಲ್ಲಿಯೇ ಅವರನ್ನು ವಿಧಾನಸಭೆಯ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಯಿತು. ಅವರಿನ್ನೂ ಅಸೆಂಬ್ಲಿಗೆ ಬಂದಿರಲಿಲ್ಲ,
ವೋಟ್ ಹಾಕಿರಲಿಲ್ಲ ಅಗೇನ್ಸ್ಟ್ ಆಗಿ. ಸ್ಪೀಕರ್ KG ಬೋಪಯ್ಯ ಡಿಸ್ಕ್ವಾಲಿಫೈ ಮಾಡೋದು. KG ಬೋಪಯ್ಯ ವಾಸ್ ಸ್ಪೀಕರ್ ಆಫ್ ವಿಧಾನಸಭಾ ಇನ್ 2009 when Yediyurappa was Chief Minister of Karnataka. He disqualified 10 assembly members including 5 independent without any notice to them. They were disqualified. ಅವರೆಲ್ಲರೂ ಏನು ಮಾಡೋದಂದರೆ 10 ಜನ ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು. ನಮ್ಮ ಸದಸ್ಯತ್ವ ಅನರ್ಹಗೊಳಿಸಿದ್ದಾರೆ, ನಾವು ಪಕ್ಷದ ವಿರುದ್ಧವಾಗಿ ಮತವನ್ನೇ ಚಲಾಯಿಸಿಲ್ಲ ಅಂತ ಹೇಳಿ. ವಿಚಾರಣೆ ಪ್ರಾರಂಭವಾಗಿ ಹಲವು ದಿನಗಳ ನಂತರ ಕರ್ನಾಟಕ ರಾಜ್ಯ ಹೈಕೋರ್ಟ್ನಿಂದ ತೀರ್ಪು ಹೊರಬಂತು. ಏನಪ್ಪ ಅಂದರೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿದ್ದು ಸ್ಪೀಕರ್ ಸರಿ. ದ ಸ್ಪೀಕರ್ ಡಿಸೈಡೆಡ್ against the 10 assembly members who were disqualified was constitutionally correct. ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ನ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿ ಅಂತಿಮ ತೀರ್ಪನ್ನು ಕೊಡ್ತು. ಏನಪ್ಪ ಅಂದರೆ ಸ್ಪೀಕರ್ ಈ 10 ಜನ ಸದಸ್ಯರನ್ನು ಡಿಸ್ಕ್ವಾಲಿಫೈ ಮಾಡಿದ್ದು ಈ ಪಕ್ಷಾಂತರ ನಿಷೇಧ ಕಾಯ್ದೆಯಂತೆ ತಪ್ಪು, ಅವರ ಸದಸ್ಯತ್ವವನ್ನು ಮುಂದುವರಿಸಬೇಕು ಅಂತೇಳಿ. ಹೀಗಾಗಿ ಅವರು ಮುಂದುವರೆದರು. ಅಂದರೆ ಯಾವೊಬ್ಬ ಚುನಾಯಿತ ಪ್ರತಿನಿಧಿಗೆ ಏನಾದರೂ ಅನ್ಯಾಯವಾದರೆ ನೇರವಾಗಿ ಹೈಕೋರ್ಟ್ನಂತ ಮೇಲ್ಮನೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿ ಚುನಾಯಿತ ಪ್ರತಿನಿಧಿಗಳು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಬಹುದು, ತಮ್ಮ ಆಯ್ಕೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಮತ್ತು ಎಲ್ಲ ಸವಲತ್ತುಗಳನ್ನು ಅವರು ಪಡೆಯಲು ಅನರ್ಹರಾದರು 10 ಜನ. ಹೀಗೆ ಪಕ್ಷಾಂತರ ನಿಷೇಧ ಕಾಯ್ದೆ 1985 ಏಪ್ರಿಲ್ 1 ಭಾರತ ದೇಶದಲ್ಲಿ ಜಾರಿಗೆ ಬಂದಿದೆ. ಆದರೂ ಸಹಿತ ಇವತ್ತು ಪಕ್ಷಾಂತರ ನಮ್ಮ ದೇಶದಲ್ಲಿ ನಿಂತಿಲ್ಲ. ಕರ್ನಾಟಕದಲ್ಲಿ, ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಮಹಾರಾಷ್ಟ್ರದಲ್ಲಿ, ಹಿಂದೆ ಗೋವಾದಲ್ಲಿ, ಅನೇಕ ರಾಜ್ಯಗಳಲ್ಲಿ ಪಕ್ಷಾಂತರ ಪಿಡುಗು ನಮ್ಮನ್ನು ಕಾಡ್ತಾ ಇದೆ. ತಾವು ಗಮನಿಸಿರೋದು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವರ ಸರ್ಕಾರ ಬಿದ್ದು ಹೋಯಿತು. ಮೆಜಾರಿಟಿ ಇತ್ತು ಕಮಲ್ನಾಥ್ ಅವರಿಗೆ. ಹಿ ಹ್ಯಾಡ್ ಅಬ್ಸಲ್ಯೂಟ್ ಮೆಜಾರಿಟಿ, ಬಟ್ ಹಿಸ್ ಪಾರ್ಟಿ ಮೆಂಬರ್ಸ್ ಕ್ವಿಟ್ ದ ಪಾರ್ಟಿ. Therefore, his party lost the majority. His party lost the power in the Madhya Pradesh. Ashok Gehlot in Rajasthan ಅಲ್ಲಿ ಬಂದಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ದವರು ರಕ್ಷಣೆಯನ್ನು ಮಾಡಿಕೊಂಡು ತಮ್ಮ ಸದಸ್ಯರನ್ನು ಅಲ್ಲಿ ಸಾಧ್ಯ ಆಗಲಿಲ್ಲ. ಸುಮಾರು 27 ಜನ ಚುನಾಯಿತ ಕಾಂಗ್ರೆಸ್ ಸದಸ್ಯರು ಮಧ್ಯಪ್ರದೇಶದಲ್ಲಿ ಸಹಿತ ಏನು ಮಾಡಿಬಿಟ್ರಪ್ಪ ಅಂದರೆ ಅಧಿಕಾರಕ್ಕೋಸ್ಕರ, ಹಣದ ಆಸೆಗೋಸ್ಕರ ಚುನಾಯಿತ ಪ್ರತಿನಿಧಿಗಳು ತಮ್ಮ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ರು. ಇನ್ನೂ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗಿದೆ. ಮುಂದೆ ಫಲಿತಾಂಶ ಬಂದ ನಂತರ ಏನೇನು ಬೆಳವಣಿಗೆಗಳಾಗ್ತವೆ ನೋಡ್ಬೋದು. ಹೀಗೆ ನಮ್ಮ ದೇಶದಲ್ಲಿ ಅನೇಕ ಬಾರಿ ಪಕ್ಷಾಂತರದ ಪಿಡುಗು ನಮ್ಮನ್ನು ಕಾಡ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಇಂಥ ಬೆಳವಣಿಗೆಗಳು ನಡೀಬಾರದು. ಜನರ ಅಭಿಪ್ರಾಯದಂತೆ ಸರ್ಕಾರ ರಚನೆ ಆದಾಗ ಸದಸ್ಯರಿಗೆ ಹಣದ ಆಸೆಯನ್ನು, ಕುರ್ಚಿ ಆಸೆಯನ್ನು ತೋರಿಸಿ ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ಉಪಯೋಗಿಸಿಕೊಂಡು ಚುನಾಯಿತ ಸರ್ಕಾರಗಳನ್ನು ಕೆಡುವ ಕೆಲಸಗಳನ್ನು ಮಾಡಬಾರ್ದು. ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಲಾಗ್ತದೆ. ಹೀಗೆ ನಮ್ಮ ದೇಶದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಇದ್ದರೂ ಸಹಿತ ಪಕ್ಷಾಂತರ ಪಿಡುಗು ನಮ್ಮನ್ನು ಇವತ್ತಿಗೂ ಕಾಡ್ತಾ ಇದೆ. ಇನ್ನೂ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನೋದು ಚಿಂತಕರ ಒಂದು ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆಗಳಾಗ್ತವೆ ಈ ಕಾಯ್ದೆ ಪ್ರಕಾರ ಅನ್ನೋದನ್ನು ನೋಡೋಣ ಅಂತ ಇಲ್ಲಿವರೆಗೆ
ನಾನು ಹೇಳಿದ ಈ ಪಕ್ಷಾಂತ ನಿಷೇಧ ಕಾಯ್ದೆ ಬಗ್ಗೆ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತೇಳಿ ಭಾವಿಸಿ ನನ್ನ ಈ ಲೆಸನನ್ನು ಮುಗಿಸ್ತೀನಿ. ನಮಸ್ಕಾರ.